ನಮಸ್ತೆ ಎಲ್ರಿಗೂ. ಇವತ್ತು ನಾವು ಅರೇ ಇನ್ 3D 3ds ಮ್ಯಾಕ್ಸ್ ನೋಡುವ. ಸೊ ಆಟೋಕ್ಯಾಡಲ್ಲಿ ಎಲ್ಲರೂ ನೋಡಿರ್ತಾರೆ ಅರೇ, ಬಟ್ ಇದರಲ್ಲಿ ಗೊತ್ತಿರೋದಿಲ್ಲ ತುಂಬ ಜನರಿಗೆ. ಸೊ ಫಸ್ಟಿಗೆ ಆ್ಯಸ್ ಯೂಶುವಲ್ ಒಂದು ಬಾಕ್ಸ್ ಮಾಡ್ತೇನೆ. ಓಕೆ, ಇದರದ್ದು ಈಗ ಅರೇ ನಂಬರ್ ಆಫ್ ಒಂದು 10 ಆಬ್ಜೆಕ್ಟ್ಸ್ ನನಗೆ ಒಂದು ಡೈರೆಕ್ಷನಲ್ಲಿ ಬೇಕು ಅಂತ ಇದ್ದರೆ ಫಸ್ಟಿಗೆ ನಾನು ಟೂಲ್ಸಲ್ಲಿ ಹೋಗ್ತೇನೆ. ಸೊ ಇಲ್ಲಿ ನೋಡಿ ಅರೇ ಮಿನಿಮಮ್ ಇದಾಗಿದೆ, ಏನೋ ಗ್ರೇಡ್ ಔಟ್ ಆಗಿದೆ. ಸೊ ಅದಕ್ಕೆ ಏನಂದರೆ ಸೆಲೆಕ್ಟ್ ಮಾಡಬೇಕು ನಾವು. ಫಸ್ಟಿಗೆ ಸೆಲೆಕ್ಟ್ ಮಾಡಿ ಮೂವ್ ಕಮಾಂಡಲ್ಲಿ ಇಡಿ. ಓಕೆ, ಮೂವ್ ಕಮಾಂಡಲ್ಲಿ ಇವಾಗ ಟೂಲ್ಸಿಗೆ ಹೋದರೆ ಅರೇ ಆಪ್ಷನ್ ಸಿಗ್ತದೆ. ಅರೇ ಆಪ್ಷನ್. ಸೊ ಇಲ್ಲಿ ಇವಾಗ ನಿಮಗೆ ಜಸ್ಟ್ ಕಾಪಿ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಇದು ಎಷ್ಟು ಡಿಸ್ಟೆನ್ಸ್. ಇವಾಗ ನನಗೆ ಒಂದು 6 ಇಂಚಿದು ಗ್ಯಾಪಲ್ಲಿ ಒಂದು 10 ಆಬ್ಜೆಕ್ಟ್ಸ್ ಬೇಕಿದೆ. ಸೊ ಇಲ್ಲಿ 1D 10 ಆಬ್ಜೆಕ್ಟ್ ಓಕೆ ಕೊಟ್ಟರೆ ಇದು ಹತ್ರ ಆಯ್ತದೆ. ಓಕೆ, ಸೊ ಇಲ್ಲಿ ನೋಡಿ ಇಷ್ಟು ಇದೆ, ಬಟ್ ಅದು ತುಂಬ ಹತ್ತಿರ ಆಗಿದ್ದರಿಂದ ಆ ಥರ ಕಾಣ್ತಿದೆ. ನಾನೊಂದು ಡಿಸ್ಟೆನ್ಸ್ 1 ಫೀಟ್ ಕೊಡ್ತೇನೆ. 1 ಫೀಟ್ 10 ಆಬ್ಜೆಕ್ಟ್ಸ್ ಇವಾಗ ನೋಡಿ. ಸೊ 10 ಆಬ್ಜೆಕ್ಟ್ಸ್ ಈ ಥರ ಇದೆ. ಸೊ ಟಾಪ್ ವ್ಯೂವಲ್ಲಿ ನಿಮಗೆ ಈ ಥರ ಸಿಗ್ತದೆ. ಗ್ರಿಡ್ ತೆಗಲಿಕ್ಕೆ G ಎಂಟರ್. ಇದು ವೈರ್ ಫ್ರೇಮ್ ಇದೆ. F3 ಒತ್ತಿದರೆ F3 ಗೊತ್ತಿದೆಯಲ್ಲ ನಿಮಗೆ. F3 ಒತ್ತಿದರೆ ಫುಲ್ ಫ್ರೇಮಿಂದ ವೈರ್ ಫ್ರೇಮ್ ಡಿಫಾಲ್ಟ್ ಶೇಡಿಂಗ್ ಈ ಥರ ಅರೇ ಯೂಸ್ ಮಾಡ್ಬೋದು. ನಿಮಗೆ ಇದನ್ನು 2D ಡೈರೆಕ್ಷನಲ್ಲೂ ಕೂಡ ಯೂಸ್ ಮಾಡ್ಬೋದು. ಟೂಲ್ಸ್ಗೆ ಹೋಗಿ ಅರೇ ಹೋಗಿ ಇಲ್ಲಿ 2D. ಓಕೆ, ಇದು ಇವಾಗ 1 ಫೀಟಲ್ಲಿ ಗ್ಯಾಪಲ್ಲಿ, ಇಲ್ಲಿ ಕೂಡ 1 ಫೀಟ್ ಗ್ಯಾಪಲ್ಲಿ 10 ಕೌಂಟ್ಸ್ 1 ಕೌಂಟ್ಸ್ ಹಾಕಿದ್ದಾನೆ. ಸೊ 10 ಕೌಂಟ್ಸ್ ಹಾಕ್ತಾನೆ, 5 ಕೌಂಟ್ಸ್ ಹಾಕ್ತಾನೆ, 5 ಕೌಂಟ್ಸ್ ಓಕೆ ಕೊಟ್ಟರೆ ನೋಡಿ ಈ ಥರ ಆಪ್ಷನ್ಸ್ ಬರ್ತದೆ ನಿಮಗೆ. ಪರ್ಸ್ಪೆಕ್ಟಿವ್ ವ್ಯೂ. ಸೊ ನಾನು ಇವಾಗ ಕಂಟ್ರೋಲ್ Z ಒತ್ತಿ